ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಜಮ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ನಿಮ್ಮೊಂದು ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಿರಲ್ಲ, ಈ ಒಂದು ವಾಟ್ಸಪ್ ಯೂಸರ್ಸ್ಗಂತೂ ತುಂಬಾ ಗುಡ್ ನ್ಯೂಸ್ ಅಂತಲೇ ಕೂಡ ಹೇಳ್ಬೋದು. ಅದೇನಪ್ಪ ಅಂತಂದರೆ ಗುಡ್ ನ್ಯೂಸು. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 2 ನಂಬರ್ ಇರುತ್ತೆ ಅಂತ ಇಟ್ಕೊಳ್ಳಿ, 2 ವಾಟ್ಸಪ್ ನಂಬರ್ ಇರುತ್ತೆ ಅಂತ ಇಟ್ಕೊಳ್ಳಿ. 2 ವಾಟ್ಸಪ್ ಬೇಕು ಅಂತಂದರೆ ನೀವು ಒಂದು ಮಾಮೂಲಿ ಒರಿಜಿನಲ್ ವಾಟ್ಸಪ್ಪು, ಇನ್ನೊಂದು ನಂಬರ್ಗೆ ಯಾವ್ದಾದ್ರು ಜಿ ವಾಟ್ಸಪ್ಪು ಅದು ಇದು ವಾಟ್ಸಪ್ನ ಇನ್ಸ್ಟಾಲ್ ಮಾಡಿಕೊಂಡು 2 ನಂಬರಿಂದ ಲಾಗಿನ್ ಆಗ್ತಾಯಿದ್ರೆ, ಇವಾಗ ಆ ಒಂದು ಪರಿಸ್ಥಿತಿ ಏನಿಲ್ಲ. ಈ ಒಂದು ವಾಟ್ಸಪ್ ಯೂಸರ್ಸ್ಗೆ ಏನು ಅಂತಂದರೆ, ಒಂದು ಹೊಸ ಅಪ್ಡೇಟ್ ಬಂದಿದೆ ವಾಟ್ಸಪ್ ಕಡೆಯಿಂದ. ನೀವು ಯಾವುದೇ ರೀತಿ ಎರಡೆರಡು ವಾಟ್ಸಪ್ ಯೂಸ್ ಮಾಡಿಕೊಂಡು ಎರಡೆರಡು ನಂಬರ್ನ ಹ್ಯಾಂಡಲ್ ಮಾಡೋಂಗಿಲ್ಲ. ಒಂದೇ ಮೊಬೈಲಲ್ಲೇ ಒಂದೇ ವಾಟ್ಸಪ್ಪಲ್ಲೇ ನೀವು ಎರಡೆರಡು ನಂಬರ್ನ ಲಾಗಿನ್ ಮಾಡ್ಕೋಬೋದು ಗೈಸ್. ಅಂತಂದರೆ ಸ್ವಿಚ್ ಕೂಡ ಮಾಡ್ಕೋಬೋದು, ಇನ್ಸ್ಟಾಗ್ರಾಮ್ ಥರ ಸೇಮ್ ಟು ಸೇಮ್. ನೀನೊಂದು ಫೋನ್ನ ನಂಬರ್ ಅಕೌಂಟ್ನ ಎಲ್ಲ ಆ್ಯಡ್ ಮಾಡ್ಕೋಬೋದು, ಸ್ವಿಚ್ ಕೂಡ ಮಾಡ್ಕೋಬೋದು. ಆ ಅಕೌಂಟ್ ಬೇಕು ಅಂತಂದರೆ ಆ ಅಕೌಂಟ್ ಮಾಡ್ಕೋಬೋದು, ಈ ಅಕೌಂಟ್ ಬೇಕು ಅಂದರೆ ಈ ಅಕೌಂಟ್ನ ಮಾಡ್ಕೋಬೋದು. ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲ. ಒರಿಜಿನಲ್ ವಾಟ್ಸಪ್ಪಲ್ಲಿ ಕೂಡ ಅಕೌಂಟ್ನ ಆ್ಯಡ್ ಮಾಡಿಕೊಂಡು ನೀವು ವಾಟ್ಸಪ್ ಅಕೌಂಟ್ನ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಅದನ್ನು ಹೆಂಗಪ್ಪ ಕ್ರಿಯೇಟ್ ಮಾಡಿಬಿಟ್ಟು ನೀವು ಆ್ಯಡ್ ಮಾಡಿಕೊಂಡು ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡೋಕ್ಕೂ ಮುಂಚೆ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಇವಾಗಲೇ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮೊಬೈಲ್ ಸ್ಕ್ರೀನಲ್ಲಿ ಹೋಗಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮೊಬೈಲ್ ಸ್ಕ್ರೀನಲ್ಲಿ ಹೋಗೋಣ. ಓಕೆ ಗೈಸ್, ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ನಿಮ್ಮೊಂದು ಒರಿಜಿನಲ್ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ಮಾಮೂಲಿ ಇಲ್ಲೆಲ್ಲ ಬಂದಿರುತ್ತೆ ನಿಮ್ಮೊಂದು ಚಾರ್ಜ್ ಗಿರ್ಸ್ ಎಲ್ಲ. ಇಲ್ಲಿ ನೀವು ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಒಂದು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಇಲ್ಲೆಲ್ಲ ಮಾಮೂಲಿ ಹೆಂಗೆ ಇಂಟರ್ಫೇಸ್ ಇದೆ ಎಲ್ಲ ಬರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಫಸ್ಟು ಇಲ್ಲಿ ನೇಮು, ಪ್ರೊಫೈಲ್ DP ಮತ್ತು ಅದ್ರ ಪಕ್ಕದಲ್ಲಿ ಸ್ಕ್ಯಾನರ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ನೋಡಿ, ಕೆಳಗಡೆ ಒಂದು ಆ್ಯರೋ ಮಾರ್ಕು. ಆ ಒಂದು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಫಸ್ಟು ಇಲ್ಲಿ ನಿಮ್ಮೊಂದು ಒಂದು ಅಕೌಂಟ್ನ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ, ಆ್ಯಡ್ ಅಕೌಂಟ್ ಅಂತ. ಈ ಒಂದು ಆ್ಯಡ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಲೋಡಿಂಗ್ ಆಗಿ ಸ್ವಲ್ಪ ಈ ರೀತಿ ಓಪನ್ ಆಗುತ್ತೆ ಇಂಟರ್ಫೇಸು. ಆ್ಯಡ್ ಆ್ಯನ್ ಅಕೌಂಟ್ ಅಂತ ಹೊಸ ಅಕೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ನೀವು ಯಾವೊಂದು ಬೇಕಾಗಿರುತ್ತೆ ನಂಬರು, ಆ ಒಂದು ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಾನು ಇವಾಗ ಎಂಟರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಂಬರ್ ಎಂಟರ್ ಮಾಡಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಕನೆಕ್ಟಿಂಗ್ ಅಂತ ಲೋಡಿಂಗ್ ಆಗುತ್ತೆ. ಆಮೇಲೆ ಇಲ್ಲಿ ನಿಮ್ಮೊಂದು ನಂಬರ್ನ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ್ಮೇಲೆ ನಿಮ್ಮೊಂದು ಫೋನ್ ನಂಬರ್ಗೆ ಯಾವ ನಂಬರ್ನ ನೀವು ಆ್ಯಡ್ ಮಾಡಿರ್ತೀರ ಆ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಅದೇ ಆಟೋ ಎಂಟರ್ ಆಗಿ ವೆರಿಫೈ ಆಗಿಬಿಟ್ಟು ವೆರಿಫೈ ಕಂಪ್ಲೀಟೆಡ್ ಅಂತ ಬಂದು ನೋಡಿ ಫ್ರೆಂಡ್ಸ್. ಇಲ್ಲಿ ಬ್ಯಾಕಪ್ ಬೇಕಾದ್ರೆ ಬ್ಯಾಕಪ್ ಮಾಡ್ಕೋಬೋದು ನೀವು, ಇಲ್ಲಾಂತಂದರೆ ಇಲ್ಲಿ ಇಂಟು ಮಾರ್ಕ್ ಕೊಟ್ಕೊಳ್ಳಿ. ಇಲ್ಲಿ ಸ್ಕಿಪ್ ಅಂತ ಕೊಟ್ಕೊಂಡು ಈ ರೀತಿ ಯಾವೊಂದು ನೇಮ್ ಬೇಕೋ ಆ ಒಂದು ನೇಮ್ನ ನೀವು ಕೊಟ್ಕೊಂಡು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಕನೆಕ್ಟಿಂಗ್ ಅಂತ ಸ್ವಲ್ಪ ಲೋಡಾಗಿ ನಿಮಗೆ ಓಪನ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡ್ಕೋಬೇಕಷ್ಟೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ಇದನ್ನೆಲ್ಲ ಸ್ಕಿಪ್ ಹೊತ್ಕೊಂಡು ನೀವು ಬೇಕಾದ್ರೆ ಸೆಕ್ಯೂರ್ ಕೂಡ ಮಾಡ್ಕೋಬೋದು. ಇಲ್ಲಿ ಆ್ಯಡಿಂಗ್ ಆ್ಯನ್ ಅಕೌಂಟ್ ಪ್ಲೀಸ್ ವೆಯ್ಟ್ ಎ ಮೂಮೆಂಟ್ ಅಂತ ಬಂದಿದೆ. ಇವಾಗ ಲೋಡ್ ಆಗ್ತಾಯಿದೆ ಅಂತಂದರೆ ನಮ್ಮ ಒಂದು ವಾಟ್ಸಪ್ ಅಕೌಂಟು ಕೂಡ ಇಲ್ಲಿಗೆ ಆ್ಯಡ್ ಆಗುತ್ತೆ. ಸ್ವಲ್ಪ ಲೋಡ್ ಆಗಿಬಿಟ್ಟು ನಿಮಗೆ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಕಂಪ್ಲೀಟ್ಲಿ ಆ್ಯಡ್ ಆಗಿರೋದು ತೋರಿಸಿದೆ. ಈ ಒಂದು ಹಳೆ ಅಕೌಂಟು ಎರಡೆರಡು ಅಕೌಂಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೀವು ಮಾಮೂಲಿ ಸ್ಟೇಟಸ್ ಎಲ್ಲ ನೋಡ್ಕೋಬೋದು. ಇವಾಗ ನಾವು ಈ ಅಕೌಂಟು ಬಂದಿದ್ದೀವಿ. ಆ ಅಕೌಂಟ್ನ ಹೆಂಗಪ್ಪ ನೋಡೋದು ಅಂತಂದರೆ, ಸಿಂಪಲಾಗಿ ಇಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ವಿಚ್ ಅಕೌಂಟ್ಸ್ ಅಂತ ಇದೆಯಲ್ಲ, ಸ್ವಿಚ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಹಳೆ ಅಕೌಂಟ್ ಇರುತ್ತಲ್ಲ, ಹಳೆ ಅಕೌಂಟ್ ಓಪನ್ ಆಗುತ್ತೆ. ಒಂದೇ ಫೋನಲ್ಲಿ ನೋಡಿ ಫ್ರೆಂಡ್ಸ್ ಎರಡೆರಡು ಅಕೌಂಟ್ನ ಯೂಸ್ ಮಾಡ್ಬೋದು. ಒಳ್ಳೆ ಅಪ್ಡೇಟ್ ಇದು ವಾಟ್ಸಪ್ ಕಡೆಯಿಂದ. ಸ್ವಲ್ಪ ಲೋಡ್ ಆಗ್ತಾಯಿದೆ. ಲೋಡ್ ಆದಮೇಲೆ ನಿಮಗೆ ನೋಡಿ ಫ್ರೆಂಡ್ಸ್, ಇದು ಹಳೆ ವಾಟ್ಸಪ್ ಮಾಮೂಲಿ ಹಳೆ ಅಕೌಂಟ್ ಕೂಡ ಬಂತು, ನೀವು ನೋಡ್ಕೋಬೋದು ನೀಟಾಗಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಇಂಥ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ತಾಯಿರ್ತೀನಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತು ಅಂತಂದರೆ ಯಾವುದೇ ರೀತಿ ಹೊಸ ಅಪ್ಡೇಟು ಏನು ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಇದುವರೆಗೂ ಈ ಚಾನಲ್ಗಳ ಸಬ್ಸ್ಕ್ರೈಬ್ ಮಾಡಿರೋರ್ಗೂ ಕೂಡ ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇವಾಗ ಒಂದು ಲೈಕ್ ಮಾಡಿ ಈ ಒಂದು ವೀಡಿಯೋಗೆ. ಯೂಸ್ಫುಲ್ ಆದರೆ ಕೆಳಗಡೆ ಕಮೆಂಟಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಹಾಕಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.